ಶ್ರೀ ಗುರವೇ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರುಸ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಸದ್ಗುರವೇ ನಮಃ. ನಾವು ಈ ದಿನ ವಿಶ್ವಾವಸು ನಾಮ ಸಂವತ್ಸರಕ್ಕೆ ನಾವು ಬರ್ತಾ ಇದ್ದೀವಿ. ಈ ಒಂದು ಸಂವತ್ಸರದಲ್ಲಿ ಯಾವ್ಯಾವ ರಾಶಿಯವರಿಗೆ ಏನು ಫಲ ಬರುತ್ತೆ? ಮೇಷರಾಶಿಯವರಿಗೆ 6ನೇ ಮನೆಯಲ್ಲಿ ಕೇತು ಆಗ್ತಾನೆ, ಹಾಗೆ 2ನೇ ಮನೆಯಲ್ಲಿ ಗುರು ಇರ್ತಾನೆ. 2ನೇ ಮನೆಯಲ್ಲಿ ಗುರು ಆಗಿದ್ದಕ್ಕೋಸ್ಕರವಾಗಿ ಮೇಷರಾಶಿಯವರಿಗೆ ಎಲ್ಲ ರೀತಿಯ ಶುಭವನ್ನು ಕೊಡ್ತಕ್ಕಂಥದ್ದು, ಒಳ್ಳೆಯದಾಗ್ತಕ್ಕಂಥದ್ದು, ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಹೋದರೆ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು, ಎಲ್ಲ ರೀತಿಯಲ್ಲಿ ಶುಭವನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಆಗ್ತಕ್ಕಂಥದ್ದು ಆಗತ್ತೆ. ಮತ್ತು ಕೇತು ಬಂದುಬಿಟ್ಟು 6ನೇ ಮನೆ ಆಗಿದ್ದಕ್ಕೋಸ್ಕರವಾಗಿ ಶತ್ರು ಸ್ಥಾನದಲ್ಲಿ ಕೇತು ಇದ್ದಾನೆ. ಈ ಮೇಷರಾಶಿಯವರು ಯಾವುದೇ ಕಾರಣಕ್ಕೂ ಹೇಳ್ತೀನಿ, ಸ್ನೇಹಿತರನ್ನು ನಂಬಲಿಕ್ಕೆ ಖಂಡಿತ ಹೋಗಬೇಡಿ. ನಂಬಿದ್ರಿ ಅಂದರೆ ನಿಮಗೆ ಕಟ್ಟಿಟ್ಟ ಬುತ್ತಿ ಏನೋ ನಿಮಗೇನೋ ಕೈ ಸುಟ್ಕೊಳ್ತಕ್ಕಂಥದ್ದು, ಯಾವುದೋ ಹಣಕಾಸುಗಳನ್ನ ಕಳ್ತಕ್ಕಂಥದ್ದು, ಮಿತ್ರತ್ವವನ್ನು ಕಳ್ತಕ್ಕಂಥ, ಸ್ನೇಹಿತರನ್ನು ಕಳ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿ ಬರ್ತಕ್ಕಂಥದ್ದು ಆಗತ್ತೆ. ಇನ್ನು ಕುಜ ಮೇಷರಾಶಿಯಿಂದ 3ನೇ ಮನೆ ಆಗೋದಕ್ಕೋಸ್ಕರವಾಗಿ 3ನೇ ಮನೆಯಲ್ಲಿರ್ತಕ್ಕಂಥ ಕುಜನ ಪ್ರಭಾವದಿಂದಾಗಿ ಭೂಮಿ ಸಂಬಂಧವಾಗಿರ್ತಕ್ಕಂತಹ ವಿಚಾರಗಳಿಗೆ ಅಣ್ಣ ತಮ್ಮಂದಿರಲ್ಲಿ ಯಾವುದೋ ರೀತಿಯಲ್ಲಿ ಕಲಹಗಳಾಗ್ತಕ್ಕಂಥದ್ದು. ಜಾಗೃತಿಯಾಗಿರಿ. ಯಾರು ಅಣ್ಣ ತಮ್ಮ ಇರ್ಬೋದು, ಯಾರೇ ಇರ್ಬೋದು, ಹುಟ್ಟುತ್ತಾ ಅಣ್ಣ ತಮ್ಮ, ಆಮೇಲೆ ದೊಡ್ಡವರಾದಮೇಲೆ ದಾಯಾದಿ. ಅದಕ್ಕೋಸ್ಕರವಾಗಿ ಸಾಧ್ಯವಾದಷ್ಟು ವ್ಯವಹಾರವನ್ನು ಕೆಡಿಸ್ಕೊಳ್ಬಾರ್ದು. ಅಣ್ಣ ತಮ್ಮ ಚೆನ್ನಾಗಿರಬೇಕು. ಹಂಗೆ ಅಂದರೆ ಏನು ಮಾಡಬೇಕು? ಯಾವುದೇ ವ್ಯವಹಾರವನ್ನು, ಭೂ ಸಂಬಂಧವಾಗಿದ್ದ ವ್ಯವಹಾರ ಮಾಡ್ತಾ ಇದ್ದೀರಾ ಅಂದರೆ ಸ್ವಲ್ಪ ಜಾಗೃತರಾಗಿರಿ. ಯಾವುದೇ ಕೆಲಸವನ್ನು, ಯಾವುದೇ ಒಂದು ಭೂಮಿ ಸಂಬಂಧವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು, ಅಥವಾ ಯಾರು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀರೋ, ಅಥವಾ ಭೂಮಿ ಸಂಬಂಧವಾಗಿರ್ತಕ್ಕಂಥ ವ್ಯವಹಾರವನ್ನು ಯಾರು ಮಾಡ್ತಾ ಇದ್ದೀರೋ, ಕೊಳ್ಳೋದು ತಗೊಳ್ಳೋದು ಯಾವುದು ಮಾಡ್ತಾ ಇದ್ದಾರೋ ಜಾಗೃತರಾಗಿರಿ. ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಗುಟ್ಟನ್ನು ಬಿಟ್ಕೊಳ್ಳಿಕ್ಕೆ ಹೋಗಬೇಡಿ. ಗುಟ್ಟು ಬಿಟ್ಕೊಟ್ರಿ ನೀವು ಕೆಟ್ಟ್ರಿ. ಅದಕ್ಕೋಸ್ಕರವಾಗಿ ಸಮಾಧಾನವಾಗಿರೋದ್ರಿಂದ ಎಲ್ಲ ರೀತಿಯಲ್ಲಿ ಶುಭವನ್ನು ಕೊಡ್ತಕ್ಕಂಥದ್ದು ಆಗತ್ತೆ. ಇನ್ನು ಜನ್ಮಾತ್ ವೇದದಲ್ಲಿರ್ತಕ್ಕಂತಹ ಗ್ರಹಗಳ ಫಲಾಫಲವನ್ನು ತೆಗೆದುಕೊಂಡು ಹೋದರೆ ರವಿ, ಬುಧ ಮತ್ತು ಶುಕ್ರ ಮತ್ತು ಕುಜ, ರಾಹು, ಚಂದ್ರ ಇಷ್ಟು ಗ್ರಹಗಳು ಕೂಡ ಆ ದಿನ ಇರ್ತಾರೆ. ಅಂದರೆ ರೇವತಿ ನಕ್ಷತ್ರದಲ್ಲಿ ಆ ದಿನ ಮೀನ ರಾಶಿಯಲ್ಲಿ ವರ್ಷ ಉದಯ ಆಗೋದಕ್ಕೋಸ್ಕರವಾಗಿ, ಮತ್ತು ವ್ಯಯಸ್ಥಾನದಲ್ಲಿರ್ತಕ್ಕಂಥ ರವಿ ಅಂದರೆ ಆ ಒಂದು ಸಂದರ್ಭದ ಅಥವಾ ಆ ದಿನದ ಆ ಒಂದು ವಿಶ್ವಾವಸು ನಾಮ ಸಂವತ್ಸರದ ಅಧಿಪತಿ ಆಗಿರ್ತಕ್ಕಂಥ ರಾಜನಾಗಿರ್ತಕ್ಕಂಥ ರವಿ ವ್ಯಯಸ್ಥಾನದಲ್ಲಿ ಕೂತಿದ್ದಾನೆ. ವರ್ಷಾಧಿಪತಿಯಾಗಿ ಆಗಿಸ್ಕೊಳ್ಳೋಗಿ ವರ್ಷ ಪೂರ್ತಿಯಾಗಿ ಒಂದು ರೀತಿಯಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಬಂಧು ಮಿತ್ರರನ್ನು ಕಳ್ಕೊಳ್ತಕ್ಕಂಥದ್ದ ಒಂದು ಸಂದರ್ಭಗಳು ಬರ್ತಕ್ಕಂಥದ್ದು ಆಗತ್ತೆ. ಮತ್ತು ಬುಧ ಆಗಿದ್ದಕ್ಕೋಸ್ಕರವಾಗಿ ಯಾರ್ಯಾರು ವಿದ್ಯಾಕ್ಷೇತ್ರದಲ್ಲಿದ್ದೀರೋ ಸ್ವಲ್ಪ ಮರವು ಜಾಸ್ತಿ ಆಗುತ್ತೆ. ನಿಮಗೆ ಸ್ವಲ್ಪ ಸಮಾಧಾನವಾಗಿರಿ. ಮರವನ್ನು ಹೋಗ್ಲಾಡ್ಸೋಕೆ ಏನು ಮಾಡಬೇಕು? ಮತ್ತೆ ಸೈಕಲ್ ಹೊಡೆಯೋದು ಅಂತ ಹೇಳ್ತಾರಲ್ವ, ಮತ್ತೆ ರಿಪೀಟ್ ಮಾಡೋದನ್ನು ಮಾಡೋದ್ರಿಂದ ಎಲ್ಲ ರೀತಿಯಲ್ಲಿ ವಿದ್ಯಾಕ್ಷೇತ್ರದಲ್ಲಿ ಒಳಿತನ್ನು ಪಡಿಬೋದು. ಯಾರ್ಯಾರು ಉದ್ಯೋಗದಲ್ಲಿದ್ದೀರೋ ನಿಮಗೆ ಯಾವುದೇ ರೀತಿಯಾದ ಬಡ್ತಿ ಬರುತ್ತೆ ಅಂತ ಕಲ್ಪನೆ ಮಾಡ್ಕೊಂಡಿದ್ರೆ ಸ್ವಲ್ಪ ವಿಚಾರ ಮಾಡಿಕೊಂಡು, ಡಿಸ್ಕಷನ್ ಮಾಡಿಕೊಂಡು, ಯಾರು ನಿಮ್ಮ ಜೊತೆಗೆ ಇರ್ತಾರೋ ಅಥವಾ ಟೀಮ್ ಲೀಡರ್ಸ್ ಇರ್ತಾರೋ ಅವ್ರ ಜೊತೆಗೆ ಯಾವುದೇ ರೀತಿಯಾದ ಒಂದು ಸಮಾಧಾನವಾಗಿರ್ತಕ್ಕಂಥ ರೀತಿಯಲ್ಲಿ ಡಿಸ್ಕಷನ್ ಮಾಡ್ಕೊಂಡು ಮುಂದೋಗಿ. ಗುರು ನಿಮಗೆ 2ನೇ ಮನೆಯಲ್ಲಿ ಆಗಿದ್ದಕ್ಕೋಸ್ಕರವಾಗಿ, ಸಂಪಸ್ಥಾನ ಆಗಿದ್ದಕ್ಕೋಸ್ಕರವಾಗಿ ಶುಭವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಅದಕ್ಕೋಸ್ಕರ ಯಾರ್ಯಾರು ಅಶ್ವಿನಿ ನಕ್ಷತ್ರ ಮೇಷರಾಶಿ, ಭರಣಿ ನಕ್ಷತ್ರ ಮೇಷರಾಶಿ ಮತ್ತು ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿ ಇರತಕ್ಕಂಥವರು ಈ ರೀತಿಯಾಗಿ ಒಂದೊಂದು ವಿಶೇಷವಾಗಿರ್ತಕ್ಕಂಥ ದಿನದಲ್ಲಿ ಈ ಒಂದು ಪೂಜೆ ಪುನಸ್ಕಾರಗಳು ಮಾಡ್ತಕ್ಕಂಥದ್ದು ಹೇಳಲಿಕ್ಕೆ ಹೋದರೆ ಕುಜ ಸಂಬಂಧವಾಗಿರ್ತಕ್ಕಂಥ ಮತ್ತು ಗುರು ಸಂಬಂಧವಾಗಿದ್ದ ಆರಾಧನೆ ಮಾಡ್ಕೊಂಡು ಹೋಗಿ. ಕುಜ ಯಾಕೆ ಅಂತಂದರೆ ಮೇಷ ವೃಶ್ಚಿಕಾಧಿಪತಿ ಆಗಿರ್ತಕ್ಕಂಥ ಕುಜ ಆಗ್ತಾನೆ. ಅದಕ್ಕೋಸ್ಕರ ಕುಜ ಸಂಬಂಧವಾಗಿರ್ತಕ್ಕಂಥ ಯಾವುದು ದೇವಿ ದೇವಸ್ಥಾನಕ್ಕೆ ಹೋಗೋದನ್ನು ಮರಿಬೇಡಿ. ವರ್ಷ ಪೂರ್ತಿಯಾಗಿ ಒಂದು ಯಾವುದೇ ರೀತಿಯ ಹೆಣ್ಣು ದೇವಸ್ಥಾನಕ್ಕೆ ಅಥವಾ ಪೂಜೆ ಮಾಡ್ಕೊಂಡು ಹೋಗಿ. ಖಂಡಿತವಾಗಿಯೂ ವರ್ಷ ಪೂರ್ತಿಯಾಗಿ ಒಳ್ಳೆಯದಾಗ್ತಕ್ಕಂಥದ್ದಾಗತ್ತೆ. ಶುಭವಾಗಲಿ, ಒಳ್ಳೆಯದಾಗಲಿ. ಹರಿ ಓಂ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.